ಆತ್ಮೀಯ ಶಿಕ್ಷಕರೇ, ಹೊಸ ಸುಧಾರಿತ CCE ತಂತ್ರಾಂಶದ ಪರಿಚಯ. ವಿದ್ಯಾರ್ಥಿಗಳ ಮಾಹಿತಿಯನ್ನು ನಮೂದಿಸಲು ಎಂಟರ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಬಟನ್ ಇದೆ. ಶೈಕ್ಷಣಿಕ ವರ್ಷವನ್ನು ಆಯ್ದುಕೊಂಡು ಸಬ್ಮಿಟ್ ಮಾಡಿ. ಇಲ್ಲಿ ಕೆಂಪು ಅಕ್ಷರಗಳಲ್ಲಿ ಸೂಚಿಸಲಾದ ಮಾಹಿತಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕಾಗುತ್ತದೆ. ಅದಲ್ಲದೆ ಹೆಚ್ಚುವರಿ ಮಾಹಿತಿಯನ್ನು ನಮೂದಿಸಿದರೆ ಅದು ಪ್ರಗತಿ ಪತ್ರದಲ್ಲಿ ಪ್ರದರ್ಶನಗೊಳ್ಳುತ್ತದೆ. ಮಾಹಿತಿಯನ್ನು ತುಂಬಿದ ನಂತರ ಸೇವ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳ ಮಾಹಿತಿ ತಪ್ಪಾದಲ್ಲಿ ತಿದ್ದುಪಡಿ ಮಾಡಲು ಮಾಡಿಫೈ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಬಟನ್ ಕ್ಲಿಕ್ ಮಾಡಿ ಪಾಸ್ವರ್ಡ್ ನಮೂದಿಸಿ ಲಾಗಿನ್ ಮಾಡಿದರೆ ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತದೆ. ಇಲ್ಲಿ ಯಾವ ವಿದ್ಯಾರ್ಥಿಯ ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿಯ ಹೆಸರನ್ನು ನಮೂದಿಸಿ ಫೈಂಡ್ ಸ್ಟೂಡೆಂಟ್ ಎಂದು ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿಯ ಮುಖ್ಯ ಮಾಹಿತಿ ಇಲ್ಲಿ ಪ್ರದರ್ಶನಗೊಳ್ಳುತ್ತದೆ. ಮುಂದುವರೆದು ಹೋದಲ್ಲಿ ಇಲ್ಲಿರುವ ಮಾಹಿತಿ ಯಾವುದನ್ನು ತಿದ್ದುಪಡಿ ಮಾಡಬೇಕಾಗಿದೆಯೋ ಅದನ್ನು ತಿದ್ದುಪಡಿ ಮಾಡಿ ಸಬ್ಮಿಟ್ ಬಟನ್ ಕೊಟ್ಟರೆ ಮಾಹಿತಿ ಪರಿವರ್ತನೆಗೊಳ್ಳುತ್ತದೆ. ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸಲು ಟು ಎಂಟರ್ ಮಾರ್ಕ್ಸ್ ಕ್ಲಿಕ್ ಹಿಯರ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತದೆ. ಇಲ್ಲಿ ಎರಡು ಆಯ್ಕೆಗಳಿವೆ. ಒಂದು ಸ್ಕಾಲಾಸ್ಟಿಕ್ ಸಬ್ಜೆಕ್ಟ್ಸ್ ಮತ್ತೊಂದು ಕೋ-ಸ್ಕಾಲಾಸ್ಟಿಕ್ ಸಬ್ಜೆಕ್ಟ್ಸ್. ಇದು ಪಠ್ಯ ವಿಷಯಗಳ ಬಟನ್, ಇದು ಸಹಪಠ್ಯ ವಿಷಯಗಳ ಬಟನ್. ಪಠ್ಯ ವಿಷಯಗಳಲ್ಲಿ ಮುಂದುವರೆದರೆ ಶೈಕ್ಷಣಿಕ ವರ್ಷವನ್ನು ಆಯ್ದುಕೊಳ್ಳುವುದು, ತರಗತಿಯನ್ನು ಆಯ್ದುಕೊಳ್ಳುವುದು, ಡಿವಿಷನ್ ಇದ್ದಲ್ಲಿ ಆಯ್ದುಕೊಳ್ಳುವುದು, ಇಲ್ಲದಿದ್ದಲ್ಲಿ NA ಎಂದು ಆಯ್ದುಕೊಳ್ಳುವುದು, ವಿಷಯವನ್ನು ಆಯ್ದುಕೊಳ್ಳುವುದು. ನಂತರ ಗೋ ಬಟನ್ ಕ್ಲಿಕ್ ಮಾಡಿದರೆ ವಿದ್ಯಾರ್ಥಿಗಳ ಅಂಕ ನಮೂದಿಸುವ ಪರದೆಗೆ ನೀವು ಹೋಗುತ್ತೀರಿ. ಸರಿ, ಇಲ್ಲಿ ಪ್ರತ್ಯೇಕ FA SA ಪ್ರತ್ಯೇಕ ಬಣ್ಣದಲ್ಲಿ ಕಂಬ ಸಾಲುಗಳನ್ನು ಗುರುತಿಸಲಾಗಿದ್ದು, ನಿಗದಿಪಡಿಸಿದ ಕಂಬ ಸಾಲುಗಳಲ್ಲಿಯೇ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಿದ ವಿವರಗಳನ್ನು ದಾಖಲಿಸುವುದು. ಈ ಸೆಲ್ಗಳಲ್ಲಿ ಮೌಲ್ಯಮಾಪನದ ವಿಧಾನವನ್ನು ಅಥವಾ ಘಟಕವನ್ನು ನಮೂದಿಸುವುದು. ಇಲ್ಲಿ ಗರಿಷ್ಠ ಅಂಶಗಳನ್ನು ಅಥವಾ ಗರಿಷ್ಠ ಅಂಕಗಳನ್ನು ನಮೂದಿಸುವುದು. ನಂತರದ ಪ್ರತಿಯೊಂದು ಚೌಕಗಳಲ್ಲಿ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ನಮೂದಿಸುತ್ತಾ ಹೋಗುವುದು. ಹೀಗೆ FA1ನಲ್ಲಿ 11 ಕಾಲಮ್ಗಳನ್ನು ನೀಡಿದ್ದು, ಅಗತ್ಯ ಬಿದ್ದಷ್ಟು ಕಾಲಮ್ಗಳನ್ನು ಉಪಯೋಗಿಸಿಕೊಳ್ಳುವುದು. ಯಾವುದೇ ಕಾರಣಕ್ಕೂ ಮೊದಲ ಕಾಲಮನ್ನು ಖಾಲಿ ಬಿಡುವ ಹಾಗಿಲ್ಲ. ಅದೇ ರೀತಿ FA2, SA1, FA3, FA4, SA2ಗಳಲ್ಲಿ ಇದೇ ವಿಧಾನವನ್ನು ಅನುಸರಿಸುವುದು. ಇಲ್ಲಿ ಮತ್ತೊಂದು ವಿಷಯಕ್ಕೆ ಅಂಕಗಳನ್ನು ನಮೂದಿಸಲು ಹೋಗಲು ಇಲ್ಲಿಯೇ ಶಾರ್ಟ್ಕಟ್ ಬಟನ್ಗಳನ್ನು ಕೊಡಲಾಗಿದೆ. ಲ್ಯಾಂಗ್ 2 ಎಂದರೆ ದ್ವಿತೀಯ ಭಾಷೆ. ಇದನ್ನು ಆಯ್ದುಕೊಂಡು ಗೋ ಬಟನ್ ಕೊಟ್ಟಲ್ಲಿ ಇಲ್ಲಿ ದ್ವಿತೀಯ ಭಾಷೆಗೆ ನೀವು ಬಂದಿದ್ದೀರಿ. ಇಲ್ಲೂ ಕೂಡ ಹಿಂದಿನ ರೀತಿಯೇ ಪರದೆ ಮೂಡುತ್ತದೆ. ಹಿಂದಿನ ರೀತಿಯಲ್ಲಿ ಹೇಳಿದ ವಿಧಾನದಲ್ಲಿಯೇ ಅಂಕಗಳನ್ನು ನಮೂದಿಸುವುದು.
ಇದೇ ರೀತಿ ಎಲ್ಲ ವಿಷಯಗಳಿಗೂ ಇಲ್ಲಿ ಶಾರ್ಟ್ಕಟ್ ಬಟನ್ ಲಭ್ಯವಿದ್ದು ಅದನ್ನು ಬಳಸಿಕೊಂಡು ಆ ತರಗತಿಯ ಎಲ್ಲ ವಿಷಯದ ಅಂಕಗಳನ್ನು ಅತ್ಯಂತ ಸುಲಭವಾಗಿ ನಮೂದಿಸಬಹುದಾಗಿದೆ. ಅಂಕ ನಮೂದು ಮುಗಿದ ನಂತರ ಸೇವ್ ಆ್ಯಂಡ್ ಕ್ಲೋಸ್ ಕ್ಲಿಕ್ ಮಾಡುತ್ತೀರಿ. ಈಗ ನೀವು ನಮೂದಿಸಿದ ಅಂಕಗಳ ಗ್ರೇಡ್ಗೆ ಪರಿವರ್ತನೆಯಾದ ವರದಿಯನ್ನು ಪಡೆಯಲು, ಶಿಕ್ಷಕರ ವೈಯಕ್ತಿಕ ಅಂಕ ನಮೂದು ವಹಿಯನ್ನು ಪಡೆಯಲು ಟು ಗೆಟ್ FASA ರಿಪೋರ್ಟ್ಸ್ ಕ್ಲಿಕ್ ಹಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೂ ಕೂಡ ಸ್ಕಾಲಸ್ಟಿಕ್, ಸ್ಕಾಲಸ್ಟಿಕ್ ಆಯ್ಕೆ ಬರುತ್ತದೆ. ಸ್ಕಾಲಸ್ಟಿಕ್ ತೆಗೆದುಕೊಂಡು ಮುಂದುವರಿಯಿರಿ. ಶೈಕ್ಷಣಿಕ ವರ್ಷವನ್ನು ಆಯ್ದುಕೊಳ್ಳಿ. ತರಗತಿಯನ್ನು ಆಯ್ದುಕೊಳ್ಳಿ. ಡಿವಿಷನ್ ಆಯ್ದುಕೊಳ್ಳಿ. NA ಎಂದರೆ ನಾಟ್ ಅಪ್ಲಿಕೇಬಲ್. ವಿಷಯವನ್ನು ಆಯ್ದುಕೊಳ್ಳಿ. ಮೌಲ್ಯಮಾಪನದ ಘಟಕವನ್ನು ಆಯ್ದುಕೊಳ್ಳಿ. ಜನರೇಟ್ FASA ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಶಿಕ್ಷಕರು ನಿರ್ವಹಿಸಬೇಕಾದ ಈ ದಾಖಲೆಯನ್ನು ಮುದ್ರಿಸಿ ವಿಷಯವಾರು ಶಿಕ್ಷಕರು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳಬಹುದಾಗಿದೆ. ಇದೇ ರೀತಿ ಎಲ್ಲ ತರಗತಿಗಳ, ಎಲ್ಲ ವಿಷಯಗಳ, ಎಲ್ಲ ಮೌಲ್ಯಮಾಪನದ ಹಂತಗಳ ವರದಿಗಳನ್ನು ಈ ಪರದೆಯಿಂದ ಸೃಷ್ಟಿ ಮಾಡಿಕೊಳ್ಳಬಹುದಾಗಿದೆ. ಈ ವರದಿಗಳನ್ನು PDF-ನಲ್ಲಿ ಸೇವ್ ಕೂಡ ಮಾಡಿಕೊಳ್ಳಬಹುದು, ಮುದ್ರಿಸಿಕೊಳ್ಳಲೂಬಹುದು. ನಂತರ ವಿದ್ಯಾರ್ಥಿಗಳಿಗೆ ನೀಡಬೇಕಾದಂಥ ಪ್ರಗತಿ ಪತ್ರವನ್ನು ಕೂಡ ಇಲ್ಲಿಂದ ಮುದ್ರಿಸಿ ಪಡೆದುಕೊಳ್ಳಬಹುದಾಗಿದೆ. ಅದಕ್ಕಾಗಿ ಪ್ರೋಗ್ರೆಸ್ ಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕೇವಲ ಗ್ರೇಡ್ಗಳನ್ನು ಮುದ್ರಿಸಿಕೊಡುವ ಪ್ರಗತಿ ಪತ್ರ, ಗ್ರೇಡ್ಗಳ ಜೊತೆಗೆ ಅಂಕಗಳನ್ನು ಮುದ್ರಿಸುವ ಪ್ರಗತಿ ಪತ್ರ, ಕೇವಲ ಅರ್ಧ A4 ಗಾತ್ರದ ಹಾಳೆಯಲ್ಲಿ ಒಂದು ಸಂಕ್ಷಿಪ್ತ ವರದಿಯನ್ನು ಕೂಡ ಪಡೆಯಲು ಪ್ರೋಗ್ರೆಸ್ ಸ್ಲಿಪ್ಪನ್ನು ಕ್ಲಿಕ್ ಮಾಡಿ ಮುಂದುವರಿಯಬಹುದಾಗಿದೆ. ಈಗ ಪ್ರೋಗ್ರೆಸ್ ರಿಪೋರ್ಟ್, ಮಾರ್ಕ್ಸ್ ಆ್ಯಂಡ್ ಗ್ರೇಡ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯೋಣ. ಇಲ್ಲಿ ಶೈಕ್ಷಣಿಕ ವರ್ಷವನ್ನು ಆಯ್ದುಕೊಳ್ಳೋಣ. ತರಗತಿಯನ್ನು ಆಯ್ದುಕೊಳ್ಳೋಣ. ಡಿವಿಷನ್ ಅನ್ವಯಿಸದಿದ್ದಲ್ಲಿ ಖಾಲಿ ಬಿಡಬೇಕಾಗುತ್ತದೆ. ಅದಕ್ಕಾಗಿ ಇಲ್ಲಿಯೇ ಸೂಚನೆಯನ್ನು ಕೊಡಲಾಗಿದೆ. ಈಗ ಜನರೇಟ್ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈ ರಿಪೋರ್ಟ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪ್ರಗತಿ ಪತ್ರಗಳನ್ನು, ಅಂದರೆ ಪ್ರೋಗ್ರೆಸ್ ಕಾರ್ಡ್ಗಳನ್ನು ಬಲ್ಕ್ ಆಗಿ, ಒಟ್ಟಾಗಿ, ಒಮ್ಮೆಲೆ ಪ್ರಿಂಟ್ ಮಾಡಿಕೊಳ್ಳಬಹುದಾಗಿದೆ. ಅದು ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮ ಸಮಯವನ್ನು ಉಳಿತಾಯ ಮಾಡಲಿದೆ. ತಾವಿಲ್ಲಿ ಗಮನಿಸಬಹುದು, ಇಲ್ಲಿ DSERTಯಿಂದ ಪ್ರಕಾಶಿತಗೊಂಡಂಥ ಪ್ರಗತಿ ಪತ್ರದ ಮಾದರಿಯನ್ನೇ ಆಯ್ದುಕೊಳ್ಳಲಾಗಿದೆ.
ಇಲ್ಲಿ ಶಾಲೆಯ ಲೋಗೋವನ್ನು ಬದಲಿಸಲು ಬಟನ್ ನೀಡಲಾಗಿದೆ. ನಿಮ್ಮ ಶಾಲೆಯ ಲೋಗೋವನ್ನು ಇದು ಮೂಡುವಂತೆ ಮಾಡುತ್ತದೆ. ನೋಡಬಹುದು. ಪ್ರಗತಿ ಪತ್ರದ ಬೆನ್ನುಪುಟಕ್ಕೆ ಹೋಗಲು ಇಲ್ಲಿ ಬಟನ್ ನೀಡಲಾಗಿದೆ. ವಿದ್ಯಾರ್ಥಿಯ ಕ್ರಮ ಸಂಖ್ಯೆಯನ್ನು ಬದಲಾಯಿಸಲು ಇಲ್ಲಿ ಬಾಣದ ತುದಿಗಳ ಗುರುತು ಹೊಂದಿದ ಬಟನ್ ಅನ್ನು ನೀಡಲಾಗಿದೆ. ಈ ತುದಿಗಳನ್ನು ಕ್ಲಿಕ್ ಮಾಡುವುದರ ಮುಖಾಂತರ ಬೇರೆ ಬೇರೆ ವಿದ್ಯಾರ್ಥಿಗಳ ಪ್ರಗತಿ ಪತ್ರವನ್ನು ಮುದ್ರಿಸಿಕೊಳ್ಳಬಹುದಾಗಿದೆ. ಬಲ್ಕ್ ಆಗಿ ಒಮ್ಮೆಲೆ ಎಲ್ಲ ಪ್ರಿಂಟ್ ಮಾಡಿಕೊಳ್ಳಲು ಪ್ರಿಂಟ್ ಆಲ್ ಆಟ್ ಒನ್ಸ್ ಎಂಬ ಬಟನ್ ನೀಡಲಾಗಿದೆ. ಈಗ ಪ್ರಗತಿ ಪತ್ರದ ಬೆನ್ನುಪುಟವನ್ನು ನೋಡೋಣ. ಬೆನ್ನುಪುಟದಲ್ಲಿ ವಿಷಯವಾರು ಅಂಕ ಹಾಗೂ ಗ್ರೇಡ್ಗಳನ್ನು ತಾವು ಇಲ್ಲಿ ಗಮನಿಸಬಹುದಾಗಿದೆ. ಪಠ್ಯ ವಿಷಯಗಳು ಹಾಗೂ ಸಹ ಪಠ್ಯ ವಿಷಯಗಳ ಗ್ರೇಡ್ಗಳನ್ನು ತಾವು ಇಲ್ಲಿ ನೋಡುತ್ತಿದ್ದೀರಿ. ಈ ವರದಿಯನ್ನು ಕೂಡ ಬಲ್ಕ್ ಪ್ರಿಂಟ್ ಮಾಡಿಕೊಳ್ಳಬಹುದಾಗಿದೆ ಅಥವಾ ಪ್ರತ್ಯೇಕವಾಗಿ ಪ್ರಿಂಟ್ ಮಾಡಿಕೊಳ್ಳಬಹುದಾಗಿದೆ. ಈ ವರದಿಯನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಅಂದರೆ FA1, FA2, SA1 ಹೀಗೆ ಪ್ರತ್ಯೇಕ ಹಂತದಲ್ಲೂ ಕೂಡ ಮುದ್ರಿಸಿಕೊಳ್ಳಬಹುದಾಗಿದ್ದು, ಇದು ಪಾಸ್ಬುಕ್ ಪ್ರಿಂಟ್ ಆಗುವ ರೀತಿಯಲ್ಲಿ ಪ್ರಿಂಟ್ ಆಗುತ್ತಾ ಹೋಗುತ್ತದೆ. ಹೀಗೆ ಬೇರೆ ಬೇರೆ ಆಯ್ಕೆಗಳನ್ನು ನೀಡಲಾಗಿದ್ದು, ತಮ್ಮ ಅನುಕೂಲದ ಆಯ್ಕೆಯನ್ನು ಆಯ್ದುಕೊಂಡು ಈ ವರದಿಯನ್ನು ಪ್ರಿಂಟ್ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಶಾಲೆಯಲ್ಲಿ ನಿರ್ವಹಿಸಬೇಕಾದಂಥ ಫಲಿತಾಂಶ ಪಟ್ಟಿ ಅಂದರೆ ರಿಸಲ್ಟ್ ಶೀಟನ್ನು ಕೂಡ ಈ ತಂತ್ರಾಂಶದಿಂದ ಪಡೆಯಬಹುದಾಗಿದ್ದು, ಅದನ್ನು A3 ಗಾತ್ರದ ಹಾಳೆಯಲ್ಲಿ ಮುದ್ರಿಸಿಕೊಂಡು ಶಾಲೆಯಲ್ಲಿ ನಿರ್ವಹಿಸಿದರೆ ಅಚ್ಚುಕಟ್ಟಾದ ದಾಖಲೆ ಶಾಲೆಯಲ್ಲಿ ಉಳಿಯುತ್ತದೆ. ಅದೇ ರೀತಿ ಅಂಕಪಟ್ಟಿಗಳನ್ನು ಕೂಡ ಇದರಿಂದ ಪಡೆದುಕೊಳ್ಳಬಹುದಾಗಿದೆ. ಈ ಅಂಕಪಟ್ಟಿ ತಾವಿಲ್ಲಿ ಗಮನಿಸಬಹುದು. ಈ ರೀತಿ ಅಂಕಪಟ್ಟಿ ಮುದ್ರಣಕ್ಕೆ ರೆಡಿಯಾಗಿದೆ. ಇದನ್ನು ಕೂಡ ಬಲ್ಕ್ ಆಗಿ ಪ್ರಿಂಟ್ ಮಾಡಿಕೊಳ್ಳಬಹುದಾಗಿದೆ ಅಥವಾ PDF-ನಲ್ಲಿ ಸೇವ್ ಮಾಡಿಕೊಳ್ಳಬಹುದಾಗಿದೆ. ಇಲ್ಲೂ ಕೂಡ ಶೈಕ್ಷಣಿಕ ವರ್ಷ, ತರಗತಿ, ಡಿವಿಷನ್ಗಳ ಆಯ್ಕೆಗಳಿದ್ದು, ಸಂಬಂಧಿಸಿದ ಆಯ್ಕೆಯನ್ನು ಮಾಡಿಕೊಂಡು ಜನರೇಟ್ ರಿಪೋರ್ಟ್ ಕೊಟ್ಟರೆ ಅಂಕಪಟ್ಟಿ ಮುದ್ರಣಕ್ಕೆ ತಯಾರಾಗುತ್ತದೆ. ಇದನ್ನು ಕ್ಲೋಸ್ ಮಾಡುತ್ತಿದ್ದೇನೆ. ಹಾಗೆಯೇ ಈ CCE ದಾಖಲೀಕರಣದ ಮೌಲ್ಯಮಾಪನವನ್ನು ನೀವು ಆಲೇಖಗಳ ರೂಪದಲ್ಲಿ ಅಂದರೆ ಗ್ರಾಫ್ಗಳ ರೂಪದಲ್ಲಿ ಹೋಲಿಕೆ ಮಾಡಿ ಯಾವ ವಿದ್ಯಾರ್ಥಿ ಯಾವ ವಿಷಯದಲ್ಲಿ ಹಿಂದುಳಿಯುತ್ತಿದ್ದಾನೆ, ಯಾವ ವಿಷಯದಲ್ಲಿ ಆ ತರಗತಿಯ ಮಕ್ಕಳು ಹಿನ್ನಡೆಯನ್ನು ಅನುಭವಿಸುತ್ತಿದ್ದಾರೆ ಎಂಬ ಎಲ್ಲ ಗ್ರಾಫಿಕಲ್ ನೋಟವನ್ನು ಇಲ್ಲಿ ಪಡೆಯಬಹುದಾಗಿದೆ. ಇಷ್ಟೇ ಅಲ್ಲದೆ ಈ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ದೈನಿಕ ಹಾಗೂ ಮಾಸಿಕ ಹಾಜರಾತಿಗಳನ್ನು ನಮೂದಿಸಲು ಅವಕಾಶ ನೀಡಲಾಗಿದೆ. ಅದೇ ತೆರನಾಗಿ ಇನ್ನೂ ಕೆಲವು ವಿಶೇಷ ಅವಕಾಶಗಳನ್ನು ಈ ತಂತ್ರಾಂಶದಲ್ಲಿ ಒದಗಿಸಲಾಗಿದೆ. ಅವುಗಳೆಂದರೆ ಸಾಮಾನ್ಯ ವರದಿಗಳು, ಸರ್ಟಿಫಿಕೇಟ್ ಜನರೇಟರ್, RTE ರಿಪೋರ್ಟ್, STS ರಿಪೋರ್ಟ್. ಹೀಗೆ ಇಲಾಖೆ ಕಾಲಕಾಲಕ್ಕೆ ಬಯಸುವ ವರದಿಗಳನ್ನು ಈ ತಂತ್ರಾಂಶದಿಂದ ಪಡೆಯಬಹುದಾಗಿದೆ.
ಸರ್ಟಿಫಿಕೇಟ್ ಜನರೇಟರ್ನ ನೋಡೋಣ. ಶೈಕ್ಷಣಿಕ ವರ್ಷವನ್ನು ಆಯ್ದುಕೊಂಡು ಮುಂದುವರಿಯಿರಿ. ಇಲ್ಲಿ ವಿದ್ಯಾರ್ಥಿಯನ್ನು ಆಯ್ದುಕೊಂಡು ಸರ್ಚ್ ಸ್ಟೂಡೆಂಟ್ ಕೊಡೋಣ. ಒಂದೇ ಹೆಸರಿನ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಲ್ಲಿ ಫೈಂಡ್ ನೆಕ್ಸ್ಟ್ ಅಥವಾ ಫೈಂಡ್ ಪ್ರೀವಿಯಸ್ ಬಟನ್ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದ ವಿದ್ಯಾರ್ಥಿಯನ್ನು ಹುಡುಕಿಕೊಳ್ಳಬಹುದು. ಇಲ್ಲಿ ವಿದ್ಯಾರ್ಥಿಯ ಪ್ರಾಥಮಿಕ ಮಾಹಿತಿಯನ್ನು ತಾವು ನೋಡುತ್ತಿರಬಹುದು. ಇದು ಅಡ್ಮಿಷನ್ ನಂಬರ್. ಇಲ್ಲಿ ಜನ್ಮ ದಿನಾಂಕವನ್ನು, ಡೇಟ್ ಆಫ್ ಬರ್ತನ್ನು ನೋಡುತ್ತಿದ್ದೀರಿ. ಇವುಗಳ ಆಧಾರದ ಮೇಲೆ ಸರಿಯಾದ ವಿದ್ಯಾರ್ಥಿಯನ್ನು ಗುರುತಿಸಿಕೊಂಡು ನಿಮಗೆ ಬೇಕಾದ ರಿಪೋರ್ಟನ್ನು ಇಲ್ಲಿಂದ ಪಡೆದುಕೊಳ್ಳಬಹುದು. ಇದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಜಾತಿ ಮತ್ತು ಜನ್ಮ ದಿನಾಂಕ ಪ್ರಮಾಣಪತ್ರ. ಇದು ಗ್ರಾಮೀಣ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣಪತ್ರ. ಇದು ಕನ್ನಡ ಮಾಧ್ಯಮ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣಪತ್ರ. ಇದು ವರ್ಗಾವಣೆ ಪ್ರಮಾಣಪತ್ರ. ಗ್ರಾಮೀಣ ಪ್ರಮಾಣಪತ್ರವನ್ನು ನೋಡೋಣ. ತಾವು ಇಲ್ಲಿ ನೋಡಬಹುದು. ಆ ವಿದ್ಯಾರ್ಥಿಯ ಎಲ್ಲ ವಿವರಗಳನ್ನು ಮುದ್ರಿಸಿಕೊಂಡು ತಯಾರಾದ ರೂಪದಲ್ಲಿ ಗ್ರಾಮೀಣ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣಪತ್ರ ಇದೆ. ಇದನ್ನು ಪ್ರಿಂಟ್ ಮಾಡಿಕೊಂಡು ವಿದ್ಯಾರ್ಥಿಗೆ ನೀಡಬಹುದಾಗಿದೆ. ಅದೇ ತೆರನಾಗಿ ಜಾತಿ ಮತ್ತು ಜನ್ಮ ದಿನಾಂಕ ಪ್ರಮಾಣಪತ್ರವನ್ನು ನೀಡಬಹುದಾಗಿದೆ. ತಾವು ನೋಡಬಹುದು. ಈ ರೀತಿ ಜಾತಿ ಮತ್ತು ಜನ್ಮ ದಿನಾಂಕ ಪ್ರಮಾಣಪತ್ರ ದೊರೆಯುತ್ತದೆ. ಇದನ್ನು ಕೂಡ ಮುದ್ರಿಸಿಕೊಳ್ಳಬಹುದಾಗಿದೆ. ಹಾಗೆಯೇ ಸಾಮಾನ್ಯ ವರದಿಗಳನ್ನು ಕೂಡ ಇಲ್ಲಿಂದ ಪಡೆಯಬಹುದಾಗಿದ್ದು, ತಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ನಿಮಗೆ ಬೇಕಾದ ಅಂಶವನ್ನು ಆಯ್ದುಕೊಂಡು ಅದರಿಂದ ತಯಾರಾಗುವ ವರದಿಯನ್ನು ನೋಡಬಹುದು. ಅಡ್ಮಿಷನ್ ನಂಬರ್, ಫುಲ್ ನೇಮ್, ಜೆಂಡರ್, ನೇಮ್ ಆಫ್ ಫಾದರ್, caste, class, roll number, Aadhaar number, mobile number, name, mother name. ಹೀಗೆ ನಿಮಗೆ ಬೇಕಾದ ಅಂಶವನ್ನು ಆಯ್ದುಕೊಂಡರೆ ಆ ಎಲ್ಲ ಅಂಶಗಳನ್ನು ಒಳಗೊಂಡ ವರದಿ ನಿಮಗೆ ಲಭ್ಯವಿರುತ್ತದೆ. ಹೀಗೆ ಇಲ್ಲಿ ನೀವು ಕೇಳಿದಂಥ ಮಾಹಿತಿಯನ್ನೊಳಗೊಂಡ ವರದಿ ಲಭ್ಯವಿದ್ದು ಇದನ್ನು PDF-ನಲ್ಲಿ ಸೇವ್ ಮಾಡಿಕೊಳ್ಳಬಹುದಾಗಿದೆ ಅಥವಾ ಪ್ರಿಂಟ್ ಕೂಡ ಮಾಡಿಕೊಳ್ಳಬಹುದಾಗಿದೆ. ಹೀಗೆ ಹೊಸ ಸುಧಾರಿತ CCE ತಂತ್ರಾಂಶ, CCE ದಾಖಲೆ ನಿರ್ವಹಣೆಗಳ ಜೊತೆಗೆ ಶಾಲೆಗೆ ಬೇಕಾದಂಥ ಅಗತ್ಯ ಶೈಕ್ಷಣಿಕ ದಾಖಲೆಗಳನ್ನು ನಿರ್ವಹಿಸುವ ಅತ್ಯುತ್ತಮ ತಂತ್ರಾಂಶವಾಗಿದ್ದು ಶಿಕ್ಷಕರ ಸಮಯ ಹಾಗೂ ಶ್ರಮವನ್ನು ಉಳಿಸುವಲ್ಲಿ ಅಪಾರ ಕೊಡುಗೆ ನೀಡಬಲ್ಲದು. ಧನ್ಯವಾದಗಳು ಶಿಕ್ಷಕರೇ.